ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಇವತ್ತು ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ಸೂಪರ್ ಆ್ಯಕ್ಟರ್ ಅಂತ ಹೇಳ್ಬೋದು, ಸೂಪರ್ ಲೇಡಿ ಅಂತ ಹೇಳ್ಬೋದು, ಪ್ರಿಯಾಂಕಾ ಚೋಪ್ರಾ ಅವರ ಸ್ಕಿನ್ ಸೀಕ್ರೆಟನ್ನು ನಾನಿವತ್ತು ರಿವೀಲ್ ಮಾಡೋಕ್ಕೆ ಹೋಗಿದ್ದೀನಿ. ಆಲ್ಮೋಸ್ಟ್ ಒಂದಷ್ಟು ಜನ ವೀಡಿಯೋಸ್ನ ನೋಡಿರ್ತೀರಾ, ಬಟ್ ನಾನಿವತ್ತು ಅವ್ರ ವೀಡಿಯೋ ಕುತ್ಕೊಂಡು ನೋಡ್ತಾ ಇದ್ದೆ. ಡೈಲಿ ನಾನೇನು ಯೂಸ್ ಮಾಡ್ತೀನಿ ಅದನ್ನು ಹೇಳ್ತಿದ್ದೆ. ಇವತ್ತು ಪ್ರಿಯಾಂಕಾ ಚೋಪ್ರಾ ಅವರು ಸ್ಕಿನ್ ಕೇರ್ ಅಥವಾ ಬಾಡಿ ಸ್ಕ್ರಬ್ ಅಥವಾ ಗ್ಲೋ ಆಗೋದಕ್ಕೆ ಏನು ಯೂಸ್ ಮಾಡ್ತಾರೆ ಅಂತ ವೀಡಿಯೋದಲ್ಲಿ ನೋಡ್ತಾ ಇದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಬಾಡಿ ಏನಾದರೂ ನಿಮಗೆ ಟ್ಯಾನ್ ಆಗಿದ್ರೆ, ಈಗ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ನನ್ನ ಸ್ಕಿನ್ ಟೋನ್ ಟ್ಯಾನ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು, ಈ ಸ್ಕಿನ್ನಿಗೂ ಎಷ್ಟು ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ಮನೆಗೆ ಹೋಗ್ತಿದ್ದಂಗೆ ಈ ಟಿಪ್ಸ್ನ ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ಅವ್ರು ಇನ್ಸ್ಟೆಂಟಾಗಿ ಹಿಂಗೆ ತೋರಿಸ್ತಾರೆ ಕೈನ. ಆ್ಯಕ್ಚುಲಿ ಸಖತ್ ಚೆನ್ನಾಗಿ ರಿಸಲ್ಟ್ ಕಾಣಿಸ್ತು ನನಗೆ. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತಿದ್ದೆ. ನಿಮ್ಮ ಮುಖಕ್ಕೆ, ಕೈಗೆ, ಕಾಲಿಗೆ, ಇಡೀ ಬಾಡಿಗೆ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಇದನ್ನು ಸ್ಕ್ರಬ್ ಮಾಡಬಹುದು. ಇದನ್ನು ನೀವು ಪ್ರತಿದಿನ ಯೂಸ್ ಮಾಡಬಹುದು, ಇಲ್ಲಾಂದರೆ ವಾರಕ್ಕೆ ಒಂದಿನ ಯೂಸ್ ಮಾಡಬಹುದು. ಸಿಕ್ಕಾಬಟ್ಟೆ ಟ್ಯಾನ್ ಆಗಿದೆ ಅಂತ ಅನ್ನೋರು ವಾರಕ್ಕೆ ಪ್ರತಿದಿನ ಯೂಸ್ ಮಾಡಿ. ಇಲ್ಲ ಲೈಟಾಗಿ ಟ್ಯಾನ್ ಆಗಿದೆ, ನಂಗೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಆದರೂ ಇದನ್ನು ಯೂಸ್ ಮಾಡ್ತಾ ಬನ್ನಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮನೆ ಅಡುಗೆ ಮನೇಲಿ ಇದು ಎಲ್ಲನೂ ಕೂಡ ಇರುತ್ತೆ. ಕಡಲೆ ಹಿಟ್ಟು, ಮೊಸರು, ನಿಂಬೆಹಣ್ಣು, ಹಾಲು, ಸ್ಯಾಂಡಲ್ವುಡ್ ಪೌಡರ್ ಅಂದರೆ ಶ್ರೀಗಂಧದ ಪುಡಿ, ಅರಿಶಿನ ಪುಡಿ, ಇದಿಷ್ಟು. ಆದರೆ ಪ್ರಿಯಾಂಕಾ ಚೋಪ್ರಾ ಅವರಿಗೆ ಅರಿಶಿನ ಪುಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಹೇಳ್ತಾಯಿದ್ರು ನನ್ನ ಫೇವ್ರೇಟ್ ಅಂತ ಹೇಳ್ತಾಯಿದ್ರು. ಅವ್ರ ಅಮ್ಮ ಹಾಗೆ ಅವರ ಅಜ್ಜಿ ಇದನ್ನೆಲ್ಲ ಬಳಸ್ತಾಯಿದ್ರು, ಹಾಗಾಗಿ ನಾನು ಬಳಸ್ತೀನಿ ಅಂತ ಹೇಳಿದರು. ಸೊ ಕಡಲೆ ಹಿಟ್ಟು ಒಂದು ಸ್ವಲ್ಪ ತೊಗೊಳ್ಳಿ. ನೀವು ಬರೀ ಮುಖಕ್ಕೆ ಅಪ್ಲೈ ಮಾಡೋದಾದರೆ ಒಂದು ಸ್ವಲ್ಪ ಕ್ವಾಂಟಿಟಿ ತಗೊಳ್ಳಿ. ಇಲ್ಲ ಫುಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ ಅಂತ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟನ್ನು ತೊಗೊಳ್ಳಿ. ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ. ಮನೆ ಮೊಸರು ತುಂಬ ಒಳ್ಳೆಯದು, ಇಲ್ಲಾಂದರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಮೊಸರನ್ನ ಆ್ಯಡ್ ಮಾಡಿ. ಜೊತೆಗೆ ನಿಂಬೆಹಣ್ಣಿನ ರಸ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಅದ್ರ ಜೊತೆಗೆ ಹಾಲು, ಕಾಯಿಸಿ ಆರಿರುವಂತಹ ಹಾಲಾದರೂ ಆಗಿರಬಹುದು, ಇಲ್ಲ ಕಾಯಿಸ್ದಲೇ ತಂಬಾಲು ಅಂತ ಏನು ಹೇಳ್ತಾರೆ, ಕಾಯಿಸಿರಲ್ಲ, ಸೋಸಿರಲ್ಲ, ಏನೂ ಮಾಡಿರಲ್ಲ, ಆ ಹಾಲಾದರೂ ಓಕೆ. ಆ ಹಾಲು, ಅದ್ರ ಜೊತೆಗೆ ಶ್ರೀಗಂಧದ ಪುಡಿ ಒಂದು ಸ್ವಲ್ಪ, ಅದ್ರ ಜೊತೆಗೆ ಅರಿಶಿನ ಪುಡಿ ಒಂದು ಸ್ವಲ್ಪ. ಅರಿಶಿನ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಅದು ಅಪ್ಲೈ ಮಾಡಿ ರಿಮೂವ್ ಮಾಡುವಾಗ ಏನಾಗುತ್ತೆ, ಲೈಟಾಗಿ ಅದು ಎಲ್ಲೋ ಬಂದುಬಿಡುತ್ತೆ. ಸೊ ಅದು ಎಲ್ಲೋ ಥರ ಕಾಣಿಸುತ್ತೆ ಫೇಸು. ಹಾಗಾಗಿ ಅರಿಶಿನ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಕಸ್ತೂರಿ ಅರಿಶಿನ ಅಂತ ನಿಮಗೆ ಸಿಗುತ್ತೆ. ಈ ಅರಿಶಿನ ಕುಂಕುಮ ಇದೆಲ್ಲ ಸಿಗುತ್ತಲ್ಲ ಅಂಗಡಿಗಳಲ್ಲಿ, ಅಲ್ಲಿ ನಿಮಗೆ ಈ ಕಸ್ತೂರಿ ಅರಿಶಿನ ಅಂತ ಒಂದು ಡಬ್ಬಿ ಸಿಗುತ್ತೆ. ಅದು ಗುಡ್. ಆ್ಯಕ್ಚುಲಿ ಮುಖಕ್ಕೆಲ್ಲ ಅಪ್ಲೈ ಮಾಡುವಾಗ ಅದು ಆ್ಯಕ್ಚುಲಿ ಗುಡ್ ಅರಿಶಿನ ಪುಡಿ. ಅದು ಬಿಟ್ಟರೆ ನಿಮಗೆ ಮನೆ ಹತ್ರ ಸಿಗುವಂಥ ಅರಿಶಿನ ಕೊಂಬು ಅಂತ ಏನು ಹೇಳ್ತೀವಿ, ಅರಿಶಿನದ ಕೊಂಬು ಅಂತ, ಅದು ತುಂಬ ಬೆಸ್ಟ್. ಇನ್ನು ನಿಮ್ಮ ಸ್ಕಿನ್ನಿಗೆ ಸಖತ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆ ಅರಿಶಿನ. ಸೊ ಇದಿಷ್ಟನ್ನು ಹಾಕಿ ನೋಡ್ಕೊಂಡು ಹಾಕಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು. ಕಡಲೆ ಹಿಟ್ಟು ಇಷ್ಟು ಹಾಕಿದ್ರೆ ನೀವು ಸ್ಯಾಂಡಲ್ವುಡ್ ಪೌಡರ್ನು ಇಷ್ಟು ಹಾಕಬೇಕು ಅಂತೇನಿಲ್ಲ. ಕಡಲೆ ಹಿಟ್ಟು ಒಂದಿಷ್ಟು ಹಾಕಿದ್ರೆ ಮೊಸರು, ಅದು ಮಿಕ್ಸ್ ಆಗುವಷ್ಟು ಮೊಸರು ಆಗಿರಬಹುದು, ನಿಂಬೆಹಣ್ಣಿನ ರಸ ಆಗಿರ್ಬೋದು. ನಿಂಬೆಹಣ್ಣಿನ ರಸ ಇಡೀ ಬಾಡಿಗೆ ನೀವು ಅಪ್ಲೈ ಮಾಡೋದಾದರೆ ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಇಡೀ ಬಾಡಿಗೆ ಅಪ್ಲೈ ಮಾಡಲ್ಲ ಅಂತಂದರೆ ಒಂದು ಕಾಲು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಸಾಕು. ಇದಿಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ಫುಲ್ ಗಟ್ಟಿ ಆ ಥರ ಏನಾದರೂ ಅನ್ನಿಸ್ತು ಅಂತಂದರೆ ನೀವು ಬೇಕಾದರೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು. ಯಾಕಂದರೆ ಅದು ತುಂಬ ಗಟ್ಟಿ ಅನಿಸಿದ್ರೆ ನಿಮ್ಮ ಸ್ಕಿನ್ನಿಗೆ ಅದನ್ನು ಸ್ಕ್ರಬ್ ಮಾಡುವಾಗ ಆಗಲ್ಲ, ಅದು ಸ್ಕ್ರಬ್ಬೇ ಆಗಲ್ಲ, ನಿಮ್ಮ ಸ್ಕಿನ್ನಿಗೆ ಅದು ಕೂರೋದೇ ಇಲ್ಲ. ಒಂಥರ ಡ್ರೈ ಥರ ಅದು ಉದುರುತ್ತಾ ಬರುತ್ತೆ. ಸೊ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡು ಅದನ್ನು ನಿಮ್ಮ ಸ್ಕಿನ್ನಿಗೆ ಅದು ಹಿಡಿಬೇಕು. ಈಗ ಅದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವುದೇ ಲೋಷನ್ ಆಗಿರ್ಬೋದು, ಯಾವುದೇ ಕ್ರೀಮ್ ಆಗಿರಬಹುದು ಇರಬಾರ್ದು. ಮುಖದ ಮೇಲೆ, ಕೈ ಕಾಲ ಮೇಲೆ ಯಾವುದೇ ಬಾಡಿ ಲೋಷನ್ಸ್ ಅಥವಾ ಮುಖದ ಮೇಲೆ ಯಾವುದೇ ಕ್ರೀಮ್ ಇರಬಾರ್ದು. ಕಂಪ್ಲೀಟ್ ಫೇಸ್ ವಾಶ್ ಅಥವಾ ಕೈ ಕಾಲೆಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಕ್ಲೀನಾಗಿ ಒರೆಸ್ಕೊಂಡಾದ್ಮೇಲೆ ಅದ್ರ ಮೇಲ್ಗಡೆ ನೀವು ಆ ಕ್ರೀಮ್ ಏನಿದೆ, ಈ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಏನಿದೆ ಅದನ್ನು ಕಂಪ್ಲೀಟಾಗಿ ಅಪ್ಲೈ ಮಾಡಿ ಆದಮೇಲೆ ನೀಟಾಗಿ ಅದನ್ನು ಮಸಾಜ್ ಮಾಡಿ. ಅಂದರೆ ಅಪ್ಲೈ ಮಾಡ್ತೇನೆ ಕ್ಲೀನಾಗಿ ಅದನ್ನು ಮಸಾಜ್ ಮಾಡಿ, ಬಾಡಿಗೆ ಅದು ಚೆಂದ ಹಿಡಿಬೇಕು. ಸೊ ಮಸಾಜ್ ಆದಮೇಲೆ ಒಂದು 15 to 30 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ನಿಮಗೆ ಗೊತ್ತಾಗುತ್ತೆ, ಡ್ರೈ ಆಗುತ್ತೆ ಕಂಪ್ಲೀಟ್. ನಿಮಗೆ ಮಾತಾಡೋಕ್ಕಾಗಲ್ಲ, ಮುಖಕ್ಕೆ ಅಪ್ಲೈ ಮಾಡಿದರೆ ನಿಮಗೆ ಮಾತಾಡೋಕ್ಕಾಗಲ್ಲ, ಕಂಪ್ಲೀಟ್ ಡ್ರೈ ಅನ್ನಿಸ್ತಾ ಇರುತ್ತೆ. ಸೊ ನಿಮಗೆ ಮಾತಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ ನಿಮಗೆ. ಕಂಪ್ಲೀಟ್ ಡ್ರೈ ಆದಮೇಲೆ ಮುಖ, ಕುತ್ತಿಗೆ, ಕೈ, ಕಾಲು, ಇಡೀ ಬಾಡಿಗೆ ನೀವು ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ ಡ್ರೈ ಆದಮೇಲೆ ನೀವು ಒಂದು 30 ಮಿನಿಟ್ಸ್ ಆದಮೇಲೆ ಅದನ್ನು ಸ್ಕ್ರಬ್ ಮಾಡ್ತಾ ಬರಬೇಕು. ನೀರು ಹಾಕಬಾರ್ದು ಡೈರೆಕ್ಟಾಗಿ ಅದಕ್ಕೆ. ನೀವು ಅದನ್ನು ಕ್ಲೀನಾಗಿ ಈ ರೀತಿಯಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಡ್ರೈ ಆದಮೇಲೆ ಹಿಂಗೆ ಸ್ಕ್ರಬ್ ಮಾಡ್ತಾ ಇರುವಾಗ ಅದು ಕಂಪ್ಲೀಟಾಗಿ ಉದುರು ಹೋಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಅದೇನಿದೆ ಅದು ಉದುರುತ್ತೆ. ಕಂಪ್ಲೀಟ್ ಉದ್ರದ ಮೇಲೆ ನೀವು ಫೇಸ್ ವಾಶ್ ಅಥವಾ ನೀವು ಸ್ನಾನ ಮಾಡ್ಕೊಂಡು ಬಂದರೆ ನಿಮಗೆ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ.
ಇನ್ಸ್ಟೆಂಟ್ ಗ್ಲೋ ಅಂತ ಕೇಳ್ತಾರಲ್ಲ ಒಂದಷ್ಟು ಜನ, ನಂಗೆ ಇನ್ಸ್ಟೆಂಟ್ ಯಾವುದೋ ಫಂಕ್ಷನಿಗೆ ಹೋಗಬೇಕು, ಎಲ್ಲೋ ಹೋಗಬೇಕು, ನನಗೆ ಇನ್ಸ್ಟೆಂಟಾಗಿ ಗ್ಲೋ ಆಗಬೇಕು, ಈ ಒಂದು ಫಂಕ್ಷನಿಗೆ ಅಷ್ಟೇ ಚೆಂದ ಕಾಣಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತೀರಾ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ಸ್ಟೆಂಟಾಗಿ ಅವ್ರು ನಿಮಗೆ ತೋರಿಸ್ತಾರೆ ಕೈಯಲ್ಲಿ ಆ ವಿಡಿಯೋದಲ್ಲಿ. ನಾನು ಅದನ್ನು ನೋಡೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಇಷ್ಟು ದಿನ ನಾನು ಯೂಸ್ ಮಾಡ್ತಿರೋ ಟಿಪ್ಸ್ಗಳನ್ನ ಬರೀ ಹೇಳ್ತಿದ್ದೆ ನಾನು ನಿಮಗೆ. ಸೊ ಇವತ್ತು ಪ್ರಿಯಾಂಕಾ ಚೋಪ್ರಾ ಅವರ ಬ್ಯೂಟಿ ಸೀಕ್ರೆಟ್ ಇದಾಗಿತ್ತು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ಅಥವಾ ಹೆಲ್ತ್ ಟಿಪ್ಸು ನಿಮಗೆ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರಬಹುದು, ಬಾಡಿ ಆಗಿರಬಹುದು, ಇದಕ್ಕೆಲ್ಲ ಟಿಪ್ಸ್ಗಳು ಆಲ್ಮೋಸ್ಟ್ ಮನೆ ಮದ್ದು ಅಂತ ಏನು ಹೇಳ್ತೀವಿ ಅದೆಲ್ಲ ನಿಮಗೆ ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ವೀಡಿಯೋಗಳು ಇದೇ ಪೇಜಲ್ಲಿದೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಯಾವುದಾದ್ರೂ ಟಿಪ್ಸ್ ಬೇಕು ಅನ್ನೋಂಗಿತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ಈ ಟಿಪ್ಸ್ನ ಫಾಲೋ ಮಾಡಿ ಯಾವ ರೀತಿಯಾಗಿ ನಿಮಗೆ ರಿಸಲ್ಟ್ ಕೊಡ್ತು ಅದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.